ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇರೋದು ಪೃಥ್ವಿ ಯೂಟ್ಯೂಬ್ ಚಾನಲ್, ಪ್ರಾರ್ಥನಾ ಚಾನಲ್. ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ. ಸಶಸ್ತ್ರ ಸೀಮಾ ಬಲದಲ್ಲಿ ಹೊಸ ನೇಮಕಾತಿ ಆರಂಭವಾಗಿದೆ. ಇಲ್ಲಿ 827 ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಅರ್ಜಿ ಕರೆದಿದ್ದಾರೆ. ವಿದ್ಯಾರ್ಥಿ ಮನೆಯಟ್ಟು 10ನೇ ತರಗತಿ ಪಾಸ್ ಆಗಿರಬೇಕು, ITI ಡಿಪ್ಲೊಮಾ ಪಾಸ್ ಆಗಿರಬೇಕು. ವಯೋಮಿತಿ 18ರಿಂದ 27 ಇರುತ್ತದೆ. ಹುದ್ದೆಗಳು ಬಂದ್ಬಿಟ್ಟು ಚಾಲಕರು ಮತ್ತು ಗಾರ್ಡನರು, ಕ್ಷೌರಿಕರು, ಇತರೆ ಬೇರೆ ಬೇರೆ ವಿದ್ಯಾರ್ಥಿ ಕರೀತಾರೆ. ಸ್ಯಾಲರಿ 21,700ರಿಂದ 69,100 ರೂಪಾಯಿ ಪರ್ ಮಂತ್ ಇರ್ತಕ್ಕಂಥ ಹುದ್ದೆಗಳಾಗಿವೆ. ತಮಗೆ ಈ ವಿಡಿಯೋದಲ್ಲಿ ಈ ಹುದ್ದೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ. ವಿಡಿಯೋನ ಎಲ್ಲರೂ ಸ್ಕಿಪ್ ಮಾಡಿದ್ರೆ ತಗೊಂಡೆ ಹಾಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ. ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ಅವರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಆನ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋಗೆ ನೋಟಿಫಿಕೇಶನ್ ಬರ್ತವೆ. ಹೊಸ ಉದ್ಯೋಗ ಮಾಹಿತಿ ಕೂಡ ದೊರೆಯುತ್ತದೆ. ಇವಾಗ ಮಾಹಿತಿ ನೋಡೋಣ. ಪ್ರಿಪೇಸ್ಟ್ ಮಾಹಿತಿ ಇದೆ. ಸಶಸ್ತ್ರ ಸೀಮಾ ಬಲ ನೇಮಕಾತಿದ್ದಾರೆ. SSB ನೇಮಕಾತಿ ಆಗಿದೆ. ಒಟ್ಟಲ್ಲಿ ಕಳೆದಿರ್ತಕ್ಕಂಥ ಹುದ್ದೆಗಳು 827 ಹುದ್ದೆಗಳಿವೆ. ಉದ್ಯೋಗಸ್ಥಳ ಅಖಿಲ ಭಾರತ ಇರತಕ್ಕಂಥ ನೇಮಕಾತಿ ಆಗಿದೆ. ಹುದ್ದೆಗಳ ಹೆಸರು ಕಾನ್ಸ್ಟೇಬಲ್ ಹುದ್ದೆಗಳಾಗಿವೆ. ಸ್ಯಾಲರಿ 21,700ರಿಂದ 69,100 ರೂಪಾಯಿ ಸ್ಯಾಲರಿ ಇರ್ತಕ್ಕಂಥ ಹುದ್ದೆಗಳಿವೆ. ಇಲ್ಲಿ ಹುದ್ದೆ ಯಾವ್ಯಾವ ಕಲಿವೆ ಅಂದರೆ ಕಾನ್ಸ್ಟೇಬಲ್, ಪಶು ವೈದ್ಯಕೀಯ, ಚಾಲಕ ಮತ್ತು ತೋಟಗಾರ, ನೀರು ಸಾಗಿಸುವವರು, ಕಾಬ್ಲರು, ಟೈಲರು, ವಾಷರ್ಮ್ಯಾನು, ಕ್ಷೌರಿಕ, ಮಾನಿ, ಕಾರ್ಪೆಂಟರ್, ನರ್ಸಿಂಗ್ ಈ ರೀತಿ ಹುದ್ದೆ ಕಲಿವೆ. ಇಲ್ಲಿ ಪೋಸ್ಟ್ ಸಂಖ್ಯೆ ಕೂಡ ಕೊಟ್ಟಿದ್ದಾರೆ. ಈ ಹುದ್ದೆಗೆ ಶೈಕ್ಷಣಿಕ ಅರ್ಹತೆ 10ನೇ ತರಗತಿ ಪಾಸ್ ಆಗಿರಬೇಕು. ITI ಡಿಪ್ಲೊಮಾ ಆದವರು ಅರ್ಜಿ ಸಲ್ಲಿಸಬೇಕಂತ ಕೊಟ್ಟಿದ್ದಾರೆ. ಜೊತೆಗೆ ಹೆವಿ ವೆಹಿಕಲ್ ಚಾಲನಾ ಪರವಾನಗಿ ಇದ್ದವರು ಡ್ರೈವ್ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಇಲ್ಲಿ ಎಜುಕೇಷನ್ ಕೊಟ್ಟಿದ್ದಾರೆ. ಆದರೆ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಪಶು ವೈದ್ಯಕೀಯವರಿಗೆ 10ನೇ ತರಗತಿ ಪಾಸ್ ಆಗಿರಬೇಕು. ಚಾಲಕ ಹುದ್ದೆಗೆ SLC ಪಾಸ್ ಆಗಿರಬೇಕು ಹಾಗೂ ಹೆವಿ ಲೈಸೆನ್ಸ್ ಇರಬೇಕಂತ ಕೊಟ್ಟಿದ್ದಾರೆ. ಹೆವೇಜ್ ತೋಟಗಾರ ಹುದ್ದೆಗಳಿಗೆ 10th ITI ಮತ್ತು ಡಿಪ್ಲೊಮಾ ಪಾಸ್ ಆಗಿರಬೇಕು. ಎಲ್ಲ ಹುದ್ದೆಗಳಿಗೆ ಸೇಮ್ ಕೊಟ್ಟಿದ್ದಾರೆ. ಕಾನ್ಸ್ಟೇಬಲು, ಕಾಬ್ಲರು, ಟೈಲರು, ವಾಷರ್ಮ್ಯಾನು, ಕ್ಷೌರಿಕ, ಮಾನಿ, ಕಾರ್ಪೆಂಟ್ರು, ನರ್ಸಿಂಗ್ ಅಂತ ಕೊಟ್ಟಿದ್ದಾರೆ. 10ನೇ ತರಗತಿ ಪಾಸ್ ಆಗಿರಬೇಕು. ಇನ್ನು ಈ ಹುದ್ದೆಗೆ ವಯಸ್ಸಿನ ಮಿತಿ ಮಾಡಿಟ್ಟು ಕನಿಷ್ಠ 18ರಿಂದ 27 ವರ್ಷ ವಯೋಮಿತಿ ಇರುತ್ತದೆ. ಅದು ಪಶು ವೈದ್ಯಕೀಯ ಮತ್ತು ಚಾಲಕ ಹುದ್ದೆಗಳಿಗೆ 18ರಿಂದ 27 ಇರುತ್ತದೆ. ತೋಟಗಾರ, ನೀರು ಸಾಗಿಸುವರು, ಕಾಬ್ಲರು, ಟೈಲರು, ವಾಷರ್ಮ್ಯಾನರಿಗೆ 18ರಿಂದ 23 ಇರುತ್ತದೆ. ಇನ್ನು ಕಾರ್ಪೆಂಟರ್ ಹುದ್ದೆಗಳಿಗೆ 18ರಿಂದ 25 ಇರುತ್ತದೆ. ನರ್ಸಿಂಗ್ ಹುದ್ದೆಗಳಿಗೆ 18ರಿಂದ 27 ವಯೋಮಿತಿ ಕೊಟ್ಟಿರ್ತಾರೆ. ಅದೇ ರೀತಿ ವಯೋಮಿತಿ ಸಲ್ಲಿಕೆ ಕೂಡ ಇರುತ್ತದೆ. 3 ವರ್ಷ ಮತ್ತು 5 ವರ್ಷ ಇರುತ್ತದೆ. ಇನ್ನು ಶುಲ್ಕ ಬಂದ್ಬಿಟ್ಟು 100 ರೂಪಾಯಿ ಅರ್ಜಿ ಶುಲ್ಕ ಇರುತ್ತದೆ. ಮಾಜಿ ಸೈನಿಕರಿಗೆ ಯಾವುದೇ ರೀತಿ ಮಹಿಳೆಯರಿಗೆ ಶುಲ್ಕ ಇರುತ್ತಿಲ್ಲ. ಆಮೇಲೆ ಪಾವತಿ ಮಾಡಿದ ಆನ್ಲೈನ್ ಮೂಲಕ ಆಗಿರುತ್ತದೆ. ಇಲ್ಲಿ ಆಯ್ಕೆ ಪ್ರಕಾರ ಯಾವ ರೀತಿ ಇರುತ್ತೆ ಅಂದರೆ ಲಿಖಿತ ಪರೀಕ್ಷೆ ಇರ್ತವೆ, ದೈಹಿಕ ಪರೀಕ್ಷೆ ಇರುತ್ತದೆ, ದೈಹಿಕ ಪ್ರಾಮಾಣಿಕ ಪರೀಕ್ಷೆ ಇರುತ್ತದೆ ಮತ್ತು ಸಂದರ್ಶನ ಮೂಲಕ ಆಯ್ಕೆ ಮಾಡ್ತಾನೆ ಕೊಟ್ಟಿದ್ದಾರೆ. ಅರ್ಜಿ ಹೇಗೆ ಸಲ್ಲಿಸಬೇಕಂದ್ರೆ ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬೇಕಾಗಿರುತ್ತದೆ. ಇದು ಅವರು PDF ಕೊಟ್ಟಿದ್ದಾರೆ. ಇದು ಪತ್ರಿಕೆಯಲ್ಲಿ ಬಂದಂಥ ನೋಟಿಫಿಕೇಶನ್ ಆಗಿದೆ. ಇನ್ನೂ ಡೇಟ್ ಓಪನ್ ಆಗಿದೆ. ಅದು ಓಪನ್ ಆದಾಗ ಅಪ್ಡೇಟ್ ಸಲ್ಲಿಸಬೇಕು. ಡೇಟ್ ಯಾವಾಗ ಓಪನ್ ಆಗ್ತಿದೆ ಅಂದರೆ ತಿಳ್ಕೊಬೋದು. ಆನ್ಲೈನಲ್ಲಿ ಅರ್ಜಿ ಸಲ್ಲಿಸುವ ಆರಂಭ ದಿನಾಂಕ 21/3/2026. ಅರ್ಜಿ ಸಲ್ಲಿಸುವ ಡೇಟು 21/3/2026 ಆಗಿರುತ್ತದೆ. ಅರೆ ನಾವು ವಿಡಿಯೋ ಮಾಡ್ತಾ ಇರೋದು 20 ತಾರೀಕು. ನಾಳೆಯಿಂದ ಅಪ್ಲಿಕೇಶನ್ ಓಪನ್ ಆಗ್ತಿವೆ. ಇಲ್ಲಿ ಲಾಸ್ಟ್ ಡೇಟು 19 ಏಪ್ರಿಲ್ 2026 ಆಗಿದೆ. ಇಲ್ಲಿ PDF ನಾಳೆ ಓಪನ್ ಆಗುತ್ತೆ. ಅಲ್ಲಿಂದ ಅರ್ಜಿ ಸಲ್ಲಿಸುವುದು ಅಪ್ಸರಿಗಮ ಅಂತ PDF ಆಗಿದೆ. ಇರ್ಕೋಬೋದು. ಇದು ಡೈರೆಕ್ಟರ್ ಜನರಲ್ ಸಶಸ್ತ್ರ ಸೀಮಾ ಬಲ ಅಂತ ಕೊಟ್ಟಿದ್ದಾರೆ. ನೋಡಿ ಲಿಂಕ್ ಕೊಟ್ಟಿದ್ದಾರೆ. ಇಲ್ಲಿ ಟೋಟಲ್ ವೇಕೆನ್ಸಿ ಬಂದ್ಬಿಟ್ಟು ವೆಟನರಿ, ಡ್ರೈವರು, ಗಾರ್ಡನರು, ವಾಟರ್ ಕೆರಿಯರು, ಕಾಬ್ಲರು, ಟೈಲರು, ಬಾರ್ಬರು, ವೇಟರು, ಕಾರ್ಪೆಂಟ್ರು, ನರ್ಸಿಂಗ್ ಅಂತ ಕೊಟ್ಟಿದ್ದಾರೆ. ಟೋಟಲಾಗಿ 827 ಹುದ್ದೆ ಕೊಟ್ಟಿದ್ದಾರೆ. ಇಲ್ಲಿ ಆಯಾ ಕಾಸ್ಟ್ ಮೇಲೆ ಹುದ್ದೆ ಬೇರೆ ಬೇರೆ ಎಷ್ಟು ಹುದ್ದೆ ಕಲಿವೆ ಅದು ಕೂಡ ಕೊಟ್ಟಿದ್ದಾರೆ. ನೀವು ಯಾವ ಕಾಸ್ಟ್ ಬರುತ್ತೋ ನೋಡ್ಕೊಂಡು ಅಪ್ಲೈ ಮಾಡ್ಬೋದು. ಇಲ್ಲಿ ಈ ಸರಿ ಬಂದರೆ ಇಲ್ಲಿ ಪ್ರತಿ ಹುದ್ದೆದು ಇಲ್ಲಿ ಕೊಟ್ಟಿದ್ದಾರೆ ಕ್ವಾಲಿಫಿಕೇಷನ್. ನಿಮ್ಮ ಪೋಸ್ಟು ಏಜ್ 18ರಿಂದ 27, ಎಜುಕೇಷನ್ ಕಲ್ತ್ಕೊಂಡು SLC ಪಾಸ್ ಆಗಿರಬೇಕು. ಆಮೇಲೆ ಸೈನ್ಸ್, ಮ್ಯಾಥ್ಸ್ ಸಬ್ಜೆಕ್ಟ್ ಪಾಸ್ ಆಗಿರೋದು ಕೊಟ್ಟಿದ್ದಾರೆ. ಇವು ವೆಟರ್ನರಿ ಹುದ್ದೆಗಳಿಗೆ. ಕಾನ್ಸ್ಟೇಬಲ್ ಡ್ರೈವರ್ ಹುದ್ದೆಗಳಿಗೆ 10th ಪಾಸ್ ಆಗಿರಬೇಕು. ಹೆವಿ ವೆಹಿಕಲ್ ಡ್ರೈವಿಂಗ್ ಲೈಸೆನ್ಸ್ ಇರಬೇಕು ಅಂತ ಕೊಟ್ಟಿದ್ದಾರೆ. ಅದೇ ರೀತಿ ಕಾನ್ಸ್ಟೇಬಲ್ ಮತ್ತು ಗಾರ್ಡನರ್ ಕ್ಲೀನಿಂಗ್ ಹುದ್ದೆಗಳಿಗೆ 18ರಿಂದ 23 ಏಜ್ ಇರುತ್ತದೆ. ಮೆಟ್ರಿಕ್ಯುಲೇಷನ್ ಪಾಸ್ ಆಗಿರ್ಬೋದು. ಅದು ಈ ಕೊಟ್ಟಿದ್ದಾರೆ. 2 years ವರ್ಕ್ ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ. 1 year ಸರ್ಟಿಫಿಕೇಟ್ ಬೇಕಂತ ಕೊಟ್ಟಿದ್ದಾರೆ. ಆಮೇಲೆ 2 year ಡಿಪ್ಲೊಮಾ ಇದ್ದರೂ ಕೂಡ ಅಪ್ಲೈ ಮಾಡೋದಕ್ಕೆ. ಇಲ್ಲಿ ಕಾನ್ಸ್ಟೇಬಲ್, ಕಾರ್ಪೆಂಟರ್ ಹುದ್ದೆಗಳಿಗೆ 18ರಿಂದ 20 ಏಜ್ ಕೊಟ್ಟಿದ್ದಾರೆ. ಮೆಟ್ರಿಕ್ಯುಲೇಷನ್ ಪಾಸ್ ಆಗಿರಬೇಕು. ಇವರಿಗೂ 2 years ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ. ಅವರು ಕೂಡ ಅಪ್ಲೈ ಮಾಡ್ಬೋದು. ಕಾನ್ಸ್ಟೇಬಲ್ ನರ್ಸಿಂಗ್ ಕೊಟ್ಟಿದ್ದಾರೆ. 10th ಪಾಸ್ ಆಗಿರಬೇಕು. ಫಸ್ಟ್ ಏಡ್ ಸರ್ಟಿಫಿಕೇಟ್ ಹೊಂದಿರಬೇಕು. ಅವರು ಅಪ್ಲೈ ಮಾಡ್ಬೋದು. ವರ್ಕ್ ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ ಅವರಿಗೆ. ಅದೇ ರೀತಿಯಲ್ಲಿ ಡೇಟು ಮತ್ತು ಇಂದು ಕೊಟ್ಟಿದ್ದಾರೆ. ಪೋಸ್ಟ್ ಬಂದ್ಬಿಟ್ಟು ಕಾನ್ಸ್ಟೇಬಲ್, ವೆಟರ್ನರಿ, ಡ್ರೈವರ್, ಗಾರ್ಡನರ್, ವಾಟರ್ ಕೆರಿಯರ್, ಕಾಬ್ಲರ್, ಟೈಲರ್, ವಾಷರ್ಮ್ಯಾನ್, ಬಾರ್ಬರ್, ವೇಟರ್, ಕಾರ್ಪೆಂಟರ್, ನರ್ಸಿಂಗ್ ಕೊಟ್ಟಿದ್ದಾರೆ. ಸ್ಯಾಲರಿ ಮತ್ತು ಲೆವೆಲ್ 3 ಆಗಿರುತ್ತದೆ. 21,700ರಿಂದ 69,100 ರೂಪಾಯಿ ಸ್ಯಾಲರಿ ಇರುತ್ತೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಇಲ್ಲಿ ಹುದ್ದೆಗಳು ಡೀಟೇಲ್ಸ್ ಕೊಟ್ಟಿದ್ದಾರೆ. ಏಜ್ ಲಿಮಿಟ್ ಕೊಟ್ಟಿದ್ದಾರೆ. ಏಜ್ ರಿಲ್ಯಾಕ್ಸೇಷನ್ ಎಷ್ಟು ಇದೆ ಕೊಟ್ಟಿದ್ದಾರೆ. ಕನಿಷ್ಠ 18ರಿಂದ 27 ಆಗಿರಬೇಕು. ಇಲ್ಲಿ ಆಯಾ ಕಾಸ್ಟ್ ಸಂಬಂಧಪಟ್ಟಂತೆ ವಯೋಮಿತಿ ಕೂಡ ಸಲ್ಲಿಕೆ ಇರುತ್ತದೆ. ನೋಡ್ಕೊಂಡು ಅಪ್ಲೈ ಮಾಡಿ. ಇಲ್ಲಿ ಡೀಟೇಲ್ಸ್ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ಅದನ್ನು ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಸ್ಟೆಪ್ ವೈಸ್ ಕೊಡಿ. ಪಾರ್ಟ್ 1 ಕೊಟ್ಟಿದ್ದಾರೆ.
ಪೋಸ್ಟ್ ನೇಮು ಫಾದರ್ ನೇಮು ಹಾಕಬೇಕಾಗತ್ತೆ. ಇಲ್ಲಿ ಈ ಸೈಡ್ ಬಂದರೆ ಆಮೇಲೆ ಮದರ್ ನೇಮು, ಡೇಟ್ ಆಫ್ ಬರ್ತು, ಜೆಂಡರು, ನ್ಯಾಷನಾಲಿಟಿ, ರಿಲಿಜನು, ಮೆರಿಟಲ್ ಸ್ಟೇಟಸು, ಕ್ಯಾಟಗರಿ ಹಾಕಬೇಕಾಗತ್ತೆ. ಆಮೇಲೆ ವೆದರ್ ಕ್ಯಾಂಡಿಡೇಟ್ ಇಂಟ್ರೆಸ್ಟೆಡ್ ಕ್ಲೇಮ್ ಎಲೆಕ್ಷನ್ಗೆ ಇದ್ದರೆ ರೆಸ್ಟ್ ಮಾಡ್ಬೋದು. ಆಮೇಲೆ ಆ್ಯಕ್ಟಿವ್ ಕೊಟ್ಟಿದ್ದಾರೆ ಇಲ್ಲಿ, ಇದೆಲ್ಲವನ್ನು ಫಿಲ್ಅಪ್ ಮಾಡಿ ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸ್ಬೋದು. ಮೊದಲಿಗೆ ಇಮೇಲ್ ಇಡಬೇಕಾಗುತ್ತೆ, ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಷನು, ಪೋಸ್ಟ್ ಅಡ್ರೆಸ್ಸು, ಆಮೇಲೆ ಕ್ರಿಮಿನಲ್ ಕೇಸ್ ಇದೆ ಇಲ್ಲದಿದ್ದಾರೆ, ಪಾಸ್ವರ್ಡ್ ಕ್ರಿಯೇಟ್ ಮಾಡಿ ಅರ್ಜಿ ಸಲ್ಲಿಸಬೇಕಂತ ಇಲ್ಲಿ ಕೊಟ್ಟಿದ್ದಾರೆ. ಪ್ರೂಫ್ ಆಫ್ ಕ್ಯಾಂಡಿಡೇಟ್ ಯಾವ ಪ್ರೂಫ್ ಹಚ್ಚಬೇಕು ಅದು ಕೂಡ ಕೊಟ್ಟಿದ್ದಾರೆ, ಓದ್ಕೊಳ್ಳೋದನ್ನು ಇಲ್ಲಿ. ಪಾರ್ಟ್ 2ದಲ್ಲಿ ಅಪ್ಲೋಡ್ ಫೋಟೋ ಮತ್ತು ಸಿಗ್ನೇಚರ್ ಬರುತ್ತೆ. ಈ ರೀತಿ ಪ್ರೊಸೆಸ್ ಕೊಟ್ಟಿದ್ದಾರೆ ಅಪ್ಲಿಕೇಶನ್ ಹಾಕೋದು. ಒಂದು ಸಾರಿ ಕರೆಕ್ಟಾಗಿ ಓದ್ಕೊಂಡು ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಿ. ಇಲ್ಲಿ ಹೈಟ್ ಕೊಟ್ಟಿದ್ದಾರೆ, ಫಿಸಿಕಲ್ ಟೆಸ್ಟ್ ಕೊಟ್ಟಿದ್ದಾರೆ, ಯಾವ ರೀತಿ ಅದನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ. ಮೇಲ್ ಬಂದು ಹೈಟು 170 ಇರಬೇಕಂತ ಕೊಟ್ಟಿದ್ದಾರೆ. ಚೆಸ್ಟು 80ರಿಂದ 80 ಸೆಂಟಿಮೀಟರ್ ಆಗಬೇಕು. ಫಿಮೇಲು 157 ಹೈಟ್ ಕೊಟ್ಟಿದ್ದಾರೆ ಈ ಹುದ್ದೆದು. ಆಮೇಲೆ ಇಲ್ಲಿ ಗೋರ್ಖಾದವರಿಗೆ 65 ಕೊಟ್ಟಿದ್ದಾರೆ. ಆಲ್ ಕ್ಯಾಂಡಿಡೇಟ್ಗೆ 160 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಆಮೇಲೆ ಮಿನಿಮಮ್ 76ರಿಂದ 5 ಸೆಂಟಿಮೀಟರ್ ಇರಬೇಕು. ಲೇಡೀಸ್ಗೆ ಫಿಮೇಲ್ಗೆ 150 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಇನ್ನು ಕಾನ್ಸ್ಟೇಬಲ್ ಡ್ರೈವರ್ ಹುದ್ದೆಗಳಿಗೆ ಹೈಟು 170 ಇರಬೇಕಂತ ಕೊಟ್ಟಿದ್ದಾರೆ. ಇಲ್ಲಿ ಗೋರ್ಖಾಜು ಆಮೇಲೆ ಮರಾಠ ಇವು ಅವರಿಗೆ ಕೊಟ್ಟಿದ್ದಾರೆ ಎಷ್ಟಿದೆ ಅಂತ. ಇಲ್ಲಿ ಈ ಸೈಡ್ ಬಂದರೆ ಹೈಟು ಕೊಟ್ಟಿದ್ದಾರೆ, ಹೈಟು ಮತ್ತು ಚೆಸ್ಟ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ 165 ಇರಬೇಕು, 155 ಫಿಮೇಲ್ ಇರಬೇಕು, 75 ಸೆಂಟಿಮೀಟರ್ ಚೆಸ್ಟ್ ಇರಬೇಕಂತ ಕೊಟ್ಟಿದ್ದಾರೆ. ಆಮೇಲೆ ಮಿನಿಮಮ್ ಹೈಟು 168ರಿಂದ 140 ಇರಬೇಕಂತ ಕೊಟ್ಟಿದ್ದಾರೆ. ಇಲ್ಲಿ ಪ್ರತಿಯೊಂದು ಹುದ್ದೆಗೆ ಮತ್ತು ಪ್ರತಿಯೊಂದು ಕಾಸ್ಟ್ಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಹೈಟು, ವೇಟು ಮತ್ತು ಚೆಸ್ಟ್ ಕೊಟ್ಟಿದ್ದಾರೆ. ನಿಮ್ದು ಯಾವುದು ಬರುತ್ತೆ ನೋಡ್ಕೊಂಡು ಅರ್ಜಿಯನ್ನು ಕರೆಕ್ಟಾಗಿ ಫಿಲ್ಅಪ್ ಮಾಡಬೇಕಾಗುತ್ತೆ. ಇದಿಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅವರು. ಈ PDF ಬೇಕಾದ್ರೆ ಶೇರ್ ಮಾಡಿರ್ತೀನಿ ನಮ್ಮ ವಾಟ್ಸಪ್ ಗ್ರೂಪಲ್ಲಿ, ಟೆಲಿಗ್ರಾಮಲ್ಲಿ, ಅಥವಾ ವಿಡಿಯೋಗೆ ಲಿಂಕಲ್ಲಿ ಕೂಡ ಕೊಡ್ತೀನಿ. ಒಂದು ಸರಿ ಚೆಕ್ ಮಾಡ್ಕೊಂಡು ಅಪ್ಲೈ ಮಾಡಿ. ಇನ್ನು ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕಾದ್ರೆ ಈ ವೆಬ್ಸೈಟ್ ಆಗಿದೆ. ಇದು ನಾಳೆಯಿಂದ ಇಲ್ಲಿ ಓಪನ್ ಆಗುತ್ತೆ. ಅಪ್ಲೈ ಪೋಸ್ಟ್ ಕೊಟ್ಟಿದೆ ಇಲ್ಲಿ ಸ್ಪಾಟ್ಲೈಟಲ್ಲಿ ಲಿಂಕ್ ಬರುತ್ತೆ. ಇಲ್ಲಿಂದ ತಾವು ರಿಜಿಸ್ಟರ್ ಮಾಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಇದು ಆಫಿಷಿಯಲ್ ವೆಬ್ಸೈಟ್ ಆಗಿದೆ. ಸಶಸ್ತ್ರ ಸೀಮಾ ಅವರನ್ನು ಕೊಟ್ಟಿದ್ದಾರೆ. ಇಲ್ಲಿಂದ ತಾವು ಇಲ್ಲಿ ರೆಕಾರ್ಡ್ ಕೊಟ್ಟಿದೆ, ಇಲ್ಲಿ ಲಿಂಕ್ ಓಪನ್ ಆಗ್ತವೆ. ಇಲ್ಲಿಂದ ಓಪನ್ ಮಾಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾಳೆಯಿಂದ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕಂತ ಒಂದು ಅರ್ಜಿ ಸಲ್ಲಿಸಿ ನಿಮ್ಮ ಡೆಮೋ ಆಗಿ ತೋರಿಸ್ತೀನಿ. ಆಮೇಲೆ ಅಪ್ಲೈ ಮಾಡ್ಬೋದು ಹಂಗೆ. ಓಕೆ ಫ್ರೆಂಡ್ಸ್, ತಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೋತೀನಿ. ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕನ್ನಡ.